ಅಮ್ಮ ರಂಗನಾಥ ಎಲ್ಲಿ? ನಾಳೆ ಬರ್ತೀನಿ ಅಂತ ಹೇಳಿ ಎಲ್ಲೋದ? ನಿಮ್ಮ ಸ್ನೇಹಿತರು 2 ದಿನ ಇರು ಅಂತ ಬಲವಂತ ಮಾಡಿರ್ತಾರೆ. ಇದ್ದಾರೆ. ಇವಳಿಗೆ ಆತ್ರ ಇವ್ರ ಅಪ್ಪನ ಮನೆ ಆಸ್ತಿಯಲ್ಲಿ ಓಡೋಗುತ್ತೆ ಅಂತ ಓಡೋಡಿ ಬಂದ್ಬಿಟ್ಟಿದ್ದಾರೆ. ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ ನಿನಗೆ? ಸೀತಾ ನೀವು ಹೋಗು. ಎಲ್ಲ ಮಾವು ನಾಳೆ ಖಂಡಿತ ಬಂದ್ಬಿಡ್ತಾರೆ ಮಾವ. ನಾನು ಕೇಳಿದ್ದು ಅವನು ಎಲ್ಲಿಗೆ ಹೋದ ಅಂತ. ಅಲ್ಲಮ್ಮ, ಅವನೊಬ್ಬನ್ನೇ ಬಿಡಬೇಡ, ಯಾವಾಗ್ಯೂ ಜೊತೆ ನೀರು ಅಂತ ಗಿಳಿ ಹೇಳ್ದಾಗ ಹೇಳಿ ಕಲ್ಸದ್ನಲ್ಲಮ್ಮ. ನನ್ನ ಮಾತು ಕೇಳದೆ ಜೊತೆ ಹೇಳ್ಕೊಂಡು ಜಿಂಕೆ ಹಾಗೆ ಒಂದು ಪೆಚ್ಚಾಗಿ ನಿಂತಿದ್ದೀನಿ. ಹೋಗ್ ಒಳಗಡೆ ಹೋಗಿ ದೇರು ಒಳಗೆ ಸತಿ ಸುಮತಿ ಅನ್ನೋ ಕಥೆ ಪುಸ್ತಕ ಇದೆ, ಅದನ್ನು ನಿಧಾನ ಹೋಗೋದು. ಯಾಕೆ ಅರ್ಥ ಆಗ್ಲಿಲ್ವಾ? ಕುಷ್ಠ ರೋಗದಿಂದ ನರಳುತ್ತಿದ್ರು ಸುಮತಿ ಗಂಡನಿಗೆ ದುಶ್ಚಟ ಬಿಡ್ಲಿಲ್ವಂತೆ. ಗಂಡನ ಆಸೆ ಪೂರೈಸಬೇಕು ಅಂತ ಆತನ ಬುಟ್ಟಿ ಒಳಗಿಟ್ಕೊಂಡು ತಲೆ ಮೇಲೆ ಹೊತ್ಕೊಂಡು ತಾನೇ ವೇಕ್ಷೆಯ ಮನೆ ಕರ್ಕೊಂಡು ಹೋಗ್ತಿದ್ಲಂತೆ ಅಪ್ಪತಿ ಒಳಗೆ. ಕಟುಕನಾಗ್ಲಿ ಹುಡುಕನಾಗ್ಲಿ ಕೆಟ್ಟವನಾಗ್ಲಿ ಗಂಡನ್ನ ಹೋದಾರಿಗೆ ಬಿಟ್ಕೊಂಡು ಹೋಗೋದೇ ಹೆಂಡತಿ ಕರ್ತವ್ಯ ಆಗಿರ್ಬೇಕು ಅನ್ನೋ ಕಾಲ ಹಿಂದೆ ಇತ್ತಮ್ಮ. ಅವನಾಗೆ ತಪ್ಪು ತಿಳ್ಕೊಂಡು ಒಳ್ಳೆಯವನಾಗೋರ್ಗೂ ಕಾಳುವಷ್ಟು ವಯಸ್ಸು ಇತ್ತು. ದೇವಿ, ಇದು ಕಲಿಗಾಲ ಕಣಮ್ಮ. ಅಂಗೈನೂ ಇರೋ ಮುತ್ತು ಜಾರು ಬಿದ್ದು ಹೊಡೆದೋದ್ರೆ ಯಾವ ದೇವರು ಪ್ರತ್ಯಕ್ಷ ಆಗಲ್ಲ ಅದನ್ನು ಸೇರಿಸಿ ಒಂದು ಮಾಡೋದು. ಇನ್ಮೇಲೆ ನಾನು ಹುಷಾರಾಗಿ ನೋಡ್ಕೊಳ್ತೀನಿ ಮಾವ. ಯಾವಾಗ? ಅವನು ಓಡೋದ್ಮೇಲ? ದಣಿ ಏನ? ಹೋದ ವರ್ಷ ಜಾತ್ರೆ ತಂದಿತ್ತಲ್ಲ ಎತ್ತು ಕಾಳ, ಮತ್ತೆ ಕಟ್ಟಿದ್ದ ಹಗ್ಗನೇ ಕಿತ್ಕೊಂಡು ಹೋಗೋಗಿದೆ. ಓಹೋ, ನಮ್ಮ ರಂಗನಾಥ ಬೆಳೆಸುತ್ತಾನೆ. ಕಟ್ಟವಾಗ್ಲೇ ಬಲವಾದ ಹಗ್ಗ ಕಟ್ಟಿದ್ರೆ ಓಡೋವಾಗ ಆಗ್ತಿತ್ತ? ಎಲ್ಲ ಆದ್ಮೇಲೆ ಬಂದ್ ನಿಂತಿರೋದ್ ನೋಡು. ಏನು ಗೊತ್ತಿಲ್ದೇನವ್ರು ಹಾಗೆ. ಏನಂದ್ರೆ? ಎತ್ತಿನ ವಿಷಯನೇ ಹೇಳಿದ್ದು ಒಂದೇ. ಸಿಟ್ಟ, ಆ ಎತ್ತು ಸುಮ್ನೆ ಯಾಕೆ ಕಿತ್ಕೊಂಡು ಹೋಗುತ್ತೆ? ಕೊಬ್ಬು ಜಾಸ್ತಿ, ಚೆನ್ನಾಗಿ ಬರೆ ಹಾಕ್ಬೇಕು. ಹಾಕೋಣ. ಬೆಲೆನೆ ಕಟ್ಟಕ್ಕಾಗ್ತಿರೋ ಜೀವನಕ್ಕೆ ನಾನು ಕೇವಲ ಒಂದು ಮುತ್ತಲಾರ ಕೊಡದೆ ದೇವಿ ಕಟ್ನ ನವರತ್ನ ಹಾರದಿಂದ ಅಲಂಕಾರ ಮಾಡ್ತಾನೆ. ನಿಜವಾದ ಪ್ರೀತಿ ಅಂದ್ರೆ ಇದು. ಇವರ ಅಪ್ಪ ಭಾಮೈದ ಏನ್ ಬಾ ಹೋದಿಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಇನ್ನೂ ಇಲ್ಲೇ ಇದೆಯಾ? ಬಡ್ಡಿ ಎಣಿಸ್ಕೊಂಡ ಮೇಲೆ ಬಂಡಿ ಬಿಡ್ತೀಯ ಅನ್ಕೊಂಡೆ. ಅಯ್ಯೋ, ಹೆಣ್ಣಿನ ಕಡೆ ಅವ್ರ ಕಷ್ಟ ನಿನ್ಗೆ ಹೇಗೆ ಅರ್ಥವಾಗುತ್ತೆ ಮಾರಾಯ? ಅಪ್ಪನಿಗೊಂದು ಕತ್ತೆ, ಅರ್ಸಿಗೊಂದು ಮೆತ್ತೆ ಅಂದ ಹಾಗೆ ಈ ಬಂಗಾರಿಗೆ ಒಬ್ಳು ತಂಗಿ. ಇವಳೇ ನನ್ನ ಕಣ್ಣು, ಇವಳೇ ನನ್ನ ಹೊನ್ನು. ಸತ್ಯ ಹೇಳ್ಬೇಕು ಅಂದ್ರೆ ನಾನು ಬದುಕ್ತಾ ಇರೋದೇ ಇವಳಿಗೋಸ್ಕರ. ನಾನು ಬದುಕ್ತಿರೋದು ಇವಳಿಂದ. ನನ್ನ ಪ್ರಾಣ ಆಗಿರೋ ಈ ನನ್ನ ಬಂಗಾರದ ಬೊಂಬೆನ ನಿನ್ ಕೈಗೆ ಒಪ್ಪಿಸ್ಬಿಟ್ಟಿದ್ದೀನಿ. ಅದ್ ಹೇಗ್ ನೋಡ್ಕೋತೀಯೋ, ಅದ್ ಹೇಗ್ ಸಂತೋಷ ಪಡಿಸ್ತೀಯೋ ನೋಡು. ಮೈದ ಏನ್ ಬಾವ ಮೊಳೆದದ್ದು ಭಾಷಣ ಯಾಕೆ ಬಿಗಿದ್ಯಾ? ನಿನಗೆ ಬೇಕಾಗಿರೋ ಹಣ ತಾನೆ? ಕ್ಷಣ ಅಂತ ಎಣಿಸಿ ಕೊಡ್ತೀನಿ. ಕೊಡ್ತೀನಿ ಅನ್ಬೇಡಿ, ಕೊಡ್ತಾನೆ ಇರ್ತೀನಿ ಅಂತ ಹೇಳ್ರಾಜ. ಈ ಮುಚ್ಚನಂತ ಮಾತು ಹೇಳಿದೆ ಚಂದ್ರ. ನೀನು ಜಾಣೆ ಆಗ್ಬಿಟ್ಟೆ. ಇನ್ಮೇಲೆ ಈ ಅಣ್ಣನ ಸಹಾಯ ಇಲ್ಲದೆ ಬದುಕೋ. ಏನ್ ಯೋಚನೆ ಮಾಡ್ತಾ ಇದೀಯ? ನಿಮ್ ವಿಷಯನೇ. ನನ್ನ ವಿಷಯ ನೀವೊಬ್ಬರೇ ಇದ್ದಿದ್ರೆ ನನ್ಗೆ ಇಷ್ಟೊಂದು ಕೊಡ್ಕೋಬೇಕಾಗುತ್ತಾ? ಹಾಳಾದವರು ನಿಮ್ ಕುತ್ತಿಗೆಗೆ ಒಂದು ಕಟ್ಟಿದಾರಲ್ಲ. ರಾಜ ನನ್ಗೋಸ್ಕರ ಆ ಹಾಳು ಸಂಬಂಧನ ಬಿಡಿಸ್ಕೊಂಡು ಬರಕ್ಕಾಗಲ್ವಾ? ಇಲ್ಲ ಅನ್ನೋ ಮಾತೇ ನನಗೆ ಗೊತ್ತಿಲ್ಲ ರಾಜ. ಏನಪ್ಪ, ನೀ ಏನ್ ತಪ್ಪು ಮಾಡಿದ್ದಿ ಅಂತ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ? ನನಗೇನು ಗೊತ್ತು? ಯಾಕಂಡ್ ಬಂದಿರೋರಿಗೆ ಕೇಳಿ.
ನಿನ್ ಪುರಾಣ ನಾನು ಬದುರ್ತೀನಿ ದಣಿ. ಇವ್ರಿಗೆ ವಸ್ವ ನಮ್ಮ ಮುನಿ ಆಯ್ದ ನೋಡಿ, ಅವನ ಮಗಳ ಮಾಯ ಜೊತೆಲಿ ಮೆಲ್ಲಗೆ ಸ್ನೇಹ ಬೆಳೆಸಿ ಮರಳು ಮಾಡಿ ಮಂಗ್ ಬುದ್ಧಿ ಹಚ್ಚಿ ಇವತ್ತು ಬೆಳಗ್ಗೆ ಆ ಗುಡಿ ಪಕ್ಕದಲ್ಲಿರೋ ಆಳದ ಮರದ ಹತ್ರ ಚಕ್ಕಂದ ಆಡ್ತಾ ಇದ್ದ ಬಡ್ಡಿ ಮಗ. ಅಕಸ್ಮಾತಾಗ ಆ ದಾರಿಲಿ ಬರ್ತಿದ್ದೆ ವಾದ್ಯ ಹೇಳ್ಕೊಂಬಂತೆ. ಅಷ್ಟೇ ಅಲ್ಲ, ಇವನು ಕೂತ್ಕೊಳ್ಳಪ್ಪ, ನೀವು ಕೂತ್ಕೊಳ್ಳಪ್ಪ. ಯಾರು ಬೇಕಾದ್ರೂ ಮಾತಾಡಲಿ, ನೀವು ಮಾತಾಡ್ಬಿಡ ಕೂತ್ಕೊ. ಇಷ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟು ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ, ಇದು ಸರಿನಾ? ಏನ್ ಮಹಾನ ತಪ್ಪು ಮಾಡಿರೋದು? ನಿಮ್ಮೂರಲ್ಲಿ ಯಾರು ಮಾಡದಿರೋಂತ ತಪ್ಪು ನಾ ಮಾಡ್ಬಿಟ್ನೇನು? ಇಂಥ ಕೆಲಸ ಯಾರೇ ಮಾಡಿದ್ರು ತಪ್ಪು ತಪ್ಪೇ ಕಣಪ್ಪ. ಇರ್ಬೋದು, ನಿಮ್ಮ ಹಳ್ಳಿಯವ್ರು ಮಾಡಿದ್ರೆ ಹೊಟ್ಟೆ ಒಳಗೆ ಬಚ್ಚಿಟ್ಕೊಳ್ತೀರಾ, ನಮ್ಮಂತ ಪರದೇಶಿಗಳು ಮಾಡಿದ್ರೆ ಪಂಚಾಯತ್ ಗಟ್ಟೆಗೆ ಹೇಳ್ಕೊಂಡು ಬರ್ತೀರಾ. ಅಂಥ ತಪ್ಪನ ನಾವ್ಯಾರು ಮಾಡೋದಿಲ್ಲಪ್ಪ. ಒಂದು ವೇಳೆ ಅಪರಾಧಿ ನಾನೇ ಆಗಿದ್ರು ವಿಚಾರಣೆ ಉಂಟು, ಶಿಕ್ಷೆ ಉಂಟು. ಹಾಗಾದ್ರೆ ನಿಮ್ಮಗ ರಂಗನಾಥ ಕಣ್ ಹೆಣ್ಗಳ ಮೇಲೆ ಕಣ್ಣಾಕಿ ಮಾಡಬಾರ್ದನ್ನೆಲ್ಲ ಮಾಡ್ತಾ ಇದ್ದಾನಲ್ಲ, ಅವನ್ಗೇನ್ ಮಾಡಿದ್ರಿ? ಪಂಚಾಯತಿ ಸೇರಿಸಿದ್ರ? ಶಿಕ್ಷೆ ವಿಧಿಸಿದ್ರ? ನೀವೆಲ್ಲ ಸೇರ್ಕೊಂಡು ಏನ್ ದಂಡ ವಿಧಿಸ್ತೀರೋ ಅದನ್ನ ನಾನು ಕಟ್ತೀನಿ, ಏನ್ ಶಿಕ್ಷೆ ವಿಧಿಸ್ತೀರೋ ಅದನ್ನ ನಾನು ಅನುಭವಿಸ್ತೀನಿ. ನೀವೇ ಹೀಗಿದ್ದೀರಾ? ಅಲ್ಲೇನಾಯ್ತು? ಸ್ವಲ್ಪ ಬಾಯಿ ಮುಚ್ಕೊಂಡು ತಪ್ಪಿರು. ಯಾಕಪ್ಪ ಹೀಗೆ ರೆಗಾಡ್ತಿದ್ಯಾ? ಸುಂಗಿರ ಪಕ್ಕ ಒಡ್ಗೂಡ್ತಾ ಇದ್ದಾರೆ. ನಿಂತ್ಕೊಳ್ಳೋ ಅಲ್ಲಿ, ಎಲ್ಲ ಹಾಳಾಗಿ ಹೋಗಿದ್ದೆ. ಮನೆ ಕಾಲಿಡ್ತಾ ಇದ್ದ ಹಾಗೆ ಮಗನ್ ಹೀಗ ಮಾತಾಡ್ಸೋದು? ಊರ್ನಲ್ಲಿ ನಡೀದಿರೋಂಥದ್ದು ಏನ್ ನಡೀತು? ನೀವ್ಯಾಕೆ ಹೀಗಾಡ್ತಾ ಇದ್ದೀರಿ? ಇನ್ನೇನಾಗಬೇಕು? ಹೆಂಡತಿನ ಜೊತೆಲಿ ಇಟ್ಕೊಂಡು 4 ಜನ ಬೆರಳು ತೋರಿಸಿ ಛೀ ಮಾರಿ ಮಾಡೋ ಹಾಗೆ ಮಾಡಿದಾನಲ್ಲ, ಅರ್ಥಾದೇನು? ನಿನ್ ಮೊದ್ಲೇ ಹುಷಾರಿಲ್ಲ, ಯಾಕೆ ಹೀಗೆ ಕೂಗಾಡಿ ಆಯಾಸ ಮಾಡ್ಕೊಂಡ್ಯಾ? ಅಣ್ಣ, ನೀನ್ ಮಾಡಿ ತಪ್ಪು, ಇನ್ಮೇಲೆ ಹೀಗೆ ಮಾಡಲ್ಲ ಅಂತ ತಪ್ಪು ಹಾಕ್ಲಲ್ಲ. ನನ್ನ ಸ್ವಭಾವ ನಿಮಗೇನು ಹೊಸ್ತಲ್ಲ. ನನ್ನ ಗುಣ ಎಂಥದ್ದು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ತಿಳಿದು ನನಗೆ ಯಾಕೆ ಮದುವೆ ಮಾಡಿದ್ರಿ? ಬ್ರಹ್ಮಚಾರಿಯಾಗಿ ಬದುಕಕ್ಕಾಗಲ್ಲ ಅಂತ ನಾನೇ ಬೇಡ್ಕೊಂಡೇನು? ಅಪ್ಪ, ಮದುವೆ ಆದ ತಕ್ಷಣ 24 ಗಂಟೆನೂ ಹೆಂಡತಿ ಸೆರಗಿಟ್ಕೊಂಡು ಸುತ್ತಕ್ಕಾಗುತ್ತೇನು? ಆಕ್ಷೇಪಣೆ ಮಾಡ್ಬೇಕಾದ್ರೆ ಹೆಂಡತಿನೇ ಬಾಯಿ ಮುಚ್ಕೊಂಡಿರುವಾಗ ನೀವ್ ಯಾಕೆ ಇಟ್ಕೋತೀರಾ? ಬೇಕುಬೆ ಸುಮ್ಮನೆ ನಿಂತಿದ್ಯಾ? ಮಾತಾಡಕ್ ಬಾಯಿಲ್ಲ? ನೀನು ಕೇಳ್ಕೊಂತಾರೆ ನಾನು ಆಗಿದ್ದು ಹಾಗೆ ಅಂತ ಮಾತ್ರ ಬರು. ನೀವೇನೋ ಕೇಳ್ಕೊಂಡೇ ಹೋದ್ರಿ, ಅದರಿಂದ ನನಗ್ ಮಾತ್ರ ಸಂಕಟ ಆದ್ರೆ ಹೇಗೋ ತಡ್ಕೊಳ್ತೀನಿ. ಇಡೀ ಕುಟುಂಬಕ್ಕೆ ವೇದನೆ ಆದ್ರೆ ಯೋಗ್ಯ. ನನ್ನೆದುರಿಗೆ ನನ್ನ ಸೊಸೆನ ಹೊಡೆಯುವಷ್ಟು ಧೈರ್ಯ ಬಂದ್ಬಿಡ್ತಾ ನಿನಗೆ? ಅಣ್ಣ, ಯಾಕೋ ಹೀಗೆ ತಪ್ಪನ್ನ ತಪ್ಪು ಮಾಡ್ತಿದ್ದಿ? ಸಾವಿತ್ರಿ, ಇದುವರೆಗೂ ನಡೆದದ್ದು ನನ್ನ ಸಂಸಾರದ ವ್ಯವಹಾರ. ಇದರಲ್ಲಿ ನೀನ್ ತಲೆ ಹಾಕ್ಬೇಕಾದಿಲ್ಲ. ಇವಳ ನನ್ನ ಹೆಂಡತಿ, ನಾನು ಇವಳ ಗಂಡ. ಹೊಡಿತೀನಿ, ಬಡಿತೀನಿ, ಬೇಕಾದ್ ಮಾಡ್ತೀನಿ. ಅದನ್ನು ಕೇಳೋ ಹಕ್ಕು ನಿಮ್ಗೆ ಯಾರಿಗೂ ಇಲ್ಲ. ನಿಮ್ ಮಾನ ಮರ್ಯಾದೆ ಉಳಿಸ್ಕೋಬೇಕು ಅಂತ ಇದ್ರೆ ಬಾಯಿ ಮುಚ್ಕೊಂಡಿದ್ದೀರಿ. ಮನೆ ಮರ್ಯಾದೆನ ಬೀದಿಗೆ ಬಿಸಾಕಿ ಮರ್ಯಾದೆ ಮಾತಾಡ್ತಿದ್ಯಾ ಮಾನಗೆಟ್ಟ ನಾಯೇ? ಮಾವ, ಅಯ್ಯೋ, ಏನು ಅಂದ್ರೆ ಅಯ್ಯೋ. ಸ್ವಾಮಿ, ನಮ್ ತಲೆಗೇನಾಗಿದೆ? ಪಾರ್ಶ್ವವಾಯು. ಒಂದು ಕಡೆ ಕೈಕಾಲು ಬಿದ್ದೋಗಿರೋ ಜೊತೆಗೆ ಪಾಪ ನಾಲ್ಗೇನ ಬಿದ್ದು ಹೋಗಿದೆ. ನನಗೆ ಬಿದ್ದೋಗಿದ್ಯಾ? ಹೌದು. ಅವ್ರ ಮೇಲೆ ಮಾತಾಡಕ್ಕಾಗಲ್ವಾ? ಅಯ್ಯೋ ದೇವ್ರೆ, ನಮ್ ದಣಿಗೆ ಈ ದಂಡನೆ ಯಾಕಪ್ಪ ಕೊಟ್ಬಿಟ್ಟೆ? 24 ಗಂಟೆ ನಿನ್ ಜಪ ಮಾಡ್ತಿದ್ರು ಅಂತ
ಅವ್ರ ನಾಲ್ಗೆನೆ ಕಿತ್ಕೊಂಡ್ಬಿಟ್ಟಿ. ಇನ್ನು ಬೆಳಗಾದ್ರೆ ನಿನ್ ಗುಡಿಗೆ ಬಂದ್ ಕೈ ಮುಗಿತಿದ್ರು ಅಂತ ಅವ್ರ ಕೈ ಕಾಲೇ ಕತ್ತರಿಸ್ಬಿಟ್ಯ. ಊರಿಗೆ ತಂದೆ ಆಗಿರೋ ಈ ಪುಣ್ಯಾತ್ಮನ ಇಂಥ ಶಿಕ್ಷೆ ಕೂಡ ಹೇಗಪ್ಪ ಮನಸ್ಸು ಬಂತು, ಹೇಗಪ್ಪ ಮನಸ್ಸು ಬಂತು? ಅಮ್ಮ ಬನಶಂಕರಿ, ಬೇಕು ಅಂದ್ರೆ ನನ್ನ ನಾಲ್ಗೆ ಕೊಡ್ತೀನಿ, ತಗೋ. ನಮ್ ದಣಿಗೆ ಮಾತು ಕೊಟ್ಟು, ನಮ್ ದಣಿಗೆ ಮಾತು ಕೊಟ್ಟು. ನೀನೇ ಬಂದೆ ಇಲ್ಲಿಗೆ? ಯಾವಾಗ ಬಂದೆ? ಈಗ ತಾನೇ ಬರ್ತಾ ಇದ್ದೀನಿ. ಇನ್ನು ಚಂದ್ರ ಹೇಳ್ತಿರ್ಲಿಲ್ಲ, ನೀನ್ ಅವಳನ್ನ ಮರ್ತು ಬಿಡ್ಬೇಕಂತ. ಬಂಗಾರಿ, ರಂಗನಾಥ, ನನ್ನ ತಂಗಿ ಇನ್ಮೇಲೆ ನಿನ್ನಂತ ಚಿಲ್ಲರೆ ಮನುಷ್ಯರ ಮುಂದೆ ನಾಟ್ಯ ಆಡೋದಿಲ್ಲ. ದೇಶ ವಿದೇಶಗಳನ್ನು ಸುತ್ತಿ ರಸಿಕ ಶಿಖಾಮಣಿಗಳ ಮುಂದೆ ಕಲಾ ಪ್ರದರ್ಶನ ನೀಡಬೇಕು ಅಂತ ತೀರ್ಮಾನಿಸ್ಬಿಟ್ಟಿದ್ದಾರೆ. ಈಗಾಗಲೇ 25 ಸ್ಥಳಗಳಲ್ಲಿ ಕುಣಿಯೋದಿಕ್ಕೆ ಕಾಂಚನ ಎಣಿಸ್ಕೊಂಡಾಗಿದೆ. ಅಯ್ಯೋ ನನಗತಿ ಇದೆಯಲ್ಲ ನಿಮ್ ಮನೇಲೊಂದು ಹೆಣ್ಣು ಐರಾವತ, ಅದ್ರ ಮುಂದೆ ತಾರಮ್ಮಯ್ಯ ಹೇಳು. ಬಂಗಾರಿ, ಇನ್ನೇನಯ್ಯ, ಏನೋ ಮರ್ಯಾದಸ್ತ ಅಂತ ತಂಗಿನ ತ್ಯಾಗ ಮಾಡಿ ನಿನ್ಗೆ ಒಪ್ಸಿದ್ರೆ 3 ದಿನದಲ್ಲಿ ಬರ್ತೀನಿ ಅಂತ ಬುರುಡೆ ಬಿಟ್ಟು ಇಲ್ಲಿ ಬಂದ್ ಚಕ್ಕಂದ ಹಾಕ್ತಿದ್ಯಾ? ಹಣ ಇಲ್ಲದೆ ಹೇಗೆ ಬರ್ಲೋ ಬಂಗಾರಿ? ಹಣ ಇಲ್ದೇ ಇದ್ರೆ ನಮ್ ಚಂದ್ರಬ್ಬ ಆಗಲೇ ತೆಗಿಯಲ್ಲ. ಅದಕ್ಕೆ ಎಷ್ಟೋ ಕಷ್ಟಪಟ್ಟು ಈ ಗುಲಾಬಿ ಹೂ ತಂದಿರೋದು. ಚುಚಿ, ಚಿನ್ನದ ಗುಲಾಬಿ ಕೊಡ್ಬೇಕಾದ ಜಾಗಕ್ಕೆ ಈ ಅನಿಷ್ಟ ಅಂತಂದ್ಯಾ? ಇದನ್ನ ನನ್ನ ಹೆಂಡತಿ ತಲೆಗಿಟ್ರೆ ನನಗೆ ಬೀಗದ ಕೈ ಸಿಕ್ಕೋದು. ಬೀಗದ ಕೈ ಸಿಕ್ಕಿದ್ರೇನೆ ಹಣ ತಕ್ಕೋದು. ಸಿಕ್ಕೋದಕ್ಕೂ ದಕ್ಕೋದಕ್ಕೂ ಎಷ್ಟೊತ್ತಾಗತ್ತೆ? 10 ನಿಮಿಷ. ನೀ ಹೆಜ್ಜೆ ಹಾಕ್ತಾರೆ ಹಿಂದೆನೆ ಬಂದ್ಬಿಡಿ. ಸರಿ, ಹೇಳಿ. ಬೇಗ ಬಾ, ಮರಿಬೇಡ. ಚಂದ್ರನ್ ಹೇಳು, ನಾನು ಬರ್ತೀನಿ ಅಂತ. ಸರಿ, ನಿನಗೋಸ್ಕರ ಕಾಯ್ತಾ ಇರ್ತಾಳೆ. ಚಂದ್ರ, ಬರ್ತೀನಿ ನಡೆಯ. ಚಂದ್ರ, ಹೋಗ್ತೀಯಲ್ಲ? ಚಂದ್ರ, ಹೋಗಿ ಬರ್ತೀನಿ.